ಹೆಸ್ಕಾಂ ಅಧಿಕಾರಿಗಳ ಒಂದು ಎಡವಟ್ಟಿನಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ವಿದ್ಯುತ್ ತಂತಿ ತಗುಲಿ ರಾಜಸ್ಥಾನ ಮೂಲದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಯ ಅಧಿಕಾರಿಗಳ ಎಡವಟ್ಟು ಬೆಳಕಿಗೆ ಬಂದಿದೆ. ಇದರಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ವಿದ್ಯುತ್ ತಂತಿ ತಗುಲಿ ರಾಜಸ್ಥಾನ ಮೂಲದ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಬಾಗಲಕೋಟೆ ನವನಗರದ 37ನೇ ಸೆಕ್ಟರ್ನಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಸುಮಾರು ದಿನಗಳಿಂದ ನೆಲಕ್ಕೆ ಅಂಟಿಕೊಂಡಿದ್ದಂತಹ ವಿದ್ಯುತ್ ತಂತಿ ಬೋರ್ಡ್ ಪಕ್ಕದಲ್ಲೇ ಒಂದು ವಿದ್ಯುತ್ ತಂತಿ ಬಿದ್ದುಕೊಂಡಿತ್ತು. ರಾಜಸ್ಥಾನ ಮೂಲದ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರುವಾಗ ಈ ಒಂದು ತಂತಿಯನ್ನ ತುಳಿದಿದ್ದಾರೆ. ಇದರಿಂದಾಗಿ ಅವರು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ವಿದ್ಯುತ್ ತಂತಿ ತಗುಲ್ತಾ ಇದ್ದ ಹಾಗೆ ಶಾಕ್ ಹೊಡೆದ್ಬಿಟ್ಟು ನೆಲಕ್ಕೆ ಬಿದ್ದಿದ್ದಾರೆ. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿಯನ್ನ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟು ಅಂತಾನೆ ಹೇಳ್ಬೋದು ಇದು. ಇದರಿಂದಾಗಿ ಓರ್ವ ವ್ಯಕ್ತಿ ಪ್ರಾಣವನ್ನ ತೆಗೆದುಕೊಂಡ ಅಂತ ಒಂದು ಸಂಭವ ಇಲ್ಲಿ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಹೆಸ್ಕಾಂ ಅಧಿಕಾರಿಗಳು ಇದೆಲ್ಲವನ್ನ ಕೂಡ ಗಮನಿಸಬೇಕಾಗಿತ್ತು. ವಿದ್ಯುತ್ ತಂತಿ ಅಲ್ಲಿ ಕೆಳಗಡೆ ಬಿದ್ದಿತ್ತು, ಸುಮಾರು ದಿನಗಳಿಂದ ಬಿದ್ದಿತ್ತು. ಆದ್ರೂ ಕೂಡ ಅದನ್ನ ಯಾರೂ ಕೂಡ ಸರಿಪಡಿಸಲಿಲ್ಲ. ಇದರಿಂದಾಗಿ ಅಲ್ಲಿ ಏನೋ ರಾಜಸ್ಥಾನ ಮೂಲದ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಒಂದು ವಿದ್ಯುತ್ ತಂತಿ ಕೆಳಗಡೆ ಬಿದ್ದಿತ್ತು, ಅದರ ಮೇಲ್ಗಡೆ ಅವರು ಹೋಗಿರುವಂತದ್ದು. ಅದರಿಂದ ಶಾಕ್ ಹೊಡೆದು ನೆಲಕ್ಕೆ ಬಿದ್ದಿದ್ದಾರೆ. ನೆಲಕ್ಕೆ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿಯನ್ನ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ವ್ಯಕ್ತಿ ಈ ರೀತಿಯಾಗಿ ನೆಲಕ್ಕೆ ಬೀಳ್ತಾ ಇರುವಂತದ್ದನ್ನ ವಿಡಿಯೋ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ನೆಲಕ್ಕೆ ಬಿದ್ದು ನರಳಾಡಿ ಸಾವನ್ನಪ್ಪಿದಂಥ ಈ ಒಂದು ವ್ಯಕ್ತಿಯನ್ನ ಬದುಕಿಸಬೇಕು ಅಂತ ಭಯದಲ್ಲಿನೇ ಕಟ್ಟಿಗೆಯನ್ನ ಕೂಡ ಜನರು ಅಲ್ಲಿ ತಗೊಂಡ್ ಬಂದ್ರು. ಆದ್ರೂ ಕೂಡ ಬದುಕಿಸೋದಕ್ಕೆ ಆಗ್ಲಿಲ್ಲ. ಆ ವ್ಯಕ್ತಿ ನರಳ್ತಾ ನಡುತ್ತಲೇ ಕೊನೆಯುಸಿರನ್ನ ಬಿಟ್ಟಿದ್ದಾನೆ. ಈ ಒಂದು ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟನ್ನ ನೋಡಿ ಇದೆಲ್ಲವೂ ಕೂಡ ತುಂಬಾ ಜಾಗೃತೆಯಲ್ಲಿ ನಾವು ಇರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ವಿದ್ಯುತ್ ತಂತಿ ನೆಲಕ್ಕೆ ಬಿದ್ದಿತ್ತು, ಮಳೆ ಕೂಡ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀರೇನಾದ್ರೂ ತಾಗ್ಬಿಟ್ರೆ ಶಾಕ್ ಹೊಡಿಯುವಂತ ಚಾನ್ಸಸ್ ಇರುತ್ತೆ. ಹಾಗೆ ಇದೇನಂತ ಹೇಳಿದ್ರೆ ಆ ಒಂದು ವಿದ್ಯುತ್ ತಂತಿಯಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು. ಇದರಿಂದಾಗಿ ಆ ಪಾದಾಚಾರಿ ವ್ಯಕ್ತಿ ಏನ್ ಮಾಡಿದರೆ ಅದರ ಮೇಲೆ ನಡ್ಕೊಂಡು ಹೋಗಿರುವಂತದ್ದು. ಅವಾಗ ಸಡನ್ ಆಗಿ ಶಾಕ್ ಹೊಡೆದು ಕೆಳಗಡೆ ಬಿದ್ದಿದ್ದಾನೆ. ಆದ್ರೆ ಅಲ್ಲಿನ ಒಂದು ಸ್ಥಳೀಯರು ಬದುಕಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟಿಗೆಯನ್ನ ತಂದು ಎಲ್ಲ ಬದುಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅದ್ಯಾವುದು ಕೂಡ ಪ್ರಯತ್ನ ಆಗ್ಲಿಲ್ಲ. ನರಳುತ್ತಾ ನಡುತ್ತಲೇ ಅವರು ಕೊನೆಯುಸಿರನ್ನ ಎಳೆದಿರುವಂಥದ್ದು. ಆ ಒಂದು ನಡೆದಿರುವಂತಹ ಘಟನೆಯ ಎಲ್ಲಿ ನಡೆದಿತ್ತೋ ಅಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಉರ್ದು ಶಾಲೆ ಕೂಡ ಇತ್ತು. ಅಲ್ಲಿನೇನಾದ್ರೂ ವಿದ್ಯಾರ್ಥಿಗಳು ಆ ದಾರಿಯಿಂದ ನಡ್ಕೊಂಡು ಬರ್ತಾ ಇದ್ರೆ ಅವರಿಗೂ ಏನಾದ್ರೂ ತೊಂದರೆಗಳಾಗ್ತಾ ಇತ್ತು. ಆದ್ರಿಂದ ಈ ಒಂದು ಹೆಸ್ಕಾಂ ಅಧಿಕಾರಿಗಳು ಇದರ ಕಡೆ ಒಂದು ಗಮನವನ್ನ ಹರಿಸಬೇಕಾಗಿತ್ತು. ಈ ಒಂದು ತಂತಿಯನ್ನ ನೆಲಕ್ಕೆ ಬಿದ್ದಿರುವಂತಹ ತಂತಿಯನ್ನ ತೆಗೆದು ಹಾಕಿ ಅಂತ ಹಲವು ಬಾರಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು. ಆದ್ರೂ ಕೂಡ ಅದಕ್ಕೆ ಯಾರು ಕೂಡ ಕ್ಯಾರೆ ಅನ್ನಲಿಲ್ಲ. ಹೆಸ್ಕಾಂ ಸಿಬ್ಬಂದಿಗಳು ಈ ಒಂದು ಘಟನೆ ನಂತರ ಬಂದು ಏನಾಗಿದೆ ಅಂತ ನೋಡೋದಕ್ಕೂ ಯಾರು ಕೂಡ ಬಂದಿಲ್ಲ. ಸ್ಥಳೀಯರು ಇದರ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ಅಲ್ಲಿನ ಸಾರ್ವಜನಿಕರು ಒಣಗಿರುವಂತಹ ಒಂದು ಕಟ್ಟಿಗೆಯನ್ನ ತಂದು ರಕ್ಷಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಅದೆಲ್ಲವೂ ಕೂಡ ವಿಫಲವಾಗಿದೆ. ಆ ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಇದು ಒಂದು ಕಡೆ ಅಲ್ಲ, ಹಲವು ಕಡೆಗಳಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ. ಆದ್ರಿಂದ ಅದೆಲ್ಲವನ್ನ ಕೂಡ ಇದ್ದ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಹಾಗೆ ಆ ಒಂದು ಅಧಿಕಾರಿಗಳು ಮಾತ್ರ ಅಲ್ಲ, ಸಿಬ್ಬಂದಿಗಳು ಕೂಡ ಇದರ ಒಂದು ಗಮನವನ್ನ ಹರಿಸಬೇಕಾಗತ್ತೆ. ಏನೋ ರಿಪೇರಿಗೆ ಅಂತ ಬರುತ್ತೆ, ರಿಪೇರಿ ಬಂದಾಗ ಅದನ್ನ ಆ ವೈರ್ ಅನ್ನ ಹಂಗೆ ಬಿಟ್ಬಿಟ್ಟು ಹೋಗೋದಲ್ಲ, ಅದನ್ನ ಸರಿಯಾದ ಕ್ರಮದಲ್ಲಿ ಅದನ್ನ ಜೋಡಣೆ ಮಾಡಿ ಹೋಗ್ಬೇಕಾಗತ್ತೆ. ಹಂಗೆ ಬಿಟ್ಬಿಟ್ಟು ಹೋದ್ರೆ ಅಲ್ಲಿ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ನಡ್ಕೊಂಡು ಹೋಗುವಾಗ ಶಾಕ್ ತಗುಲಿ ಸಾವನ್ನಪ್ಪುವಂತ ಘಟನೆ ಸಂಭವಿಸುತ್ತೆ. ಅದಕ್ಕೆ ಇದೇ ಒಂದು ಉದಾಹರಣೆ ಆಗಿದೆ. ಅದರಿಂದ ಇನ್ನಾದ್ರೂ ಕೂಡ ಎಲೆಕ್ಟ್ರಿಸಿಟಿಯ ಒಂದು ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಇದರ ಕಡೆ ಒಂದು ಗಮನವನ್ನ ಹರಿಸಬೇಕಾಗತ್ತೆ. ಹೆಸ್ಕಾಂ ಸಿಬ್ಬಂದಿಗಳ ಈ ಒಂದು ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಅದರಿಂದ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನರಳಿತ ಜೀವ ಬಿಟ್ಟಂತಹ ವ್ಯಕ್ತಿಯನ್ನ ಆಂಬ್ಯುಲೆನ್ಸ್ ನಲ್ಲಿ ಜಿಲ್ಲಾಸ್ಪತ್ರೆಗೆ ಸ್ಥಳೀಯರು ಕಳುಹಿಸಿದ್ದಾರೆ. ಆದ್ರೆ ಸಾವನ್ನಪ್ಪಿದಂತಹ ವ್ಯಕ್ತಿಯ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ.
ರಾಜಸ್ಥಾನ ಮೂಲದ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಹಾಗೆ ಹಲವು ಬಾರಿ ಒಂದು ವಿದ್ಯುತ್ ತಂತಿ ಕೆಳಗಡೆ ಇತ್ತು, ಅದರಿಂದಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾಗಿರುವಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಇದರಿಂದಾಗಿ ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿದೆ. ಅಲ್ಲೇ ಒಂದು ಸ್ಕೂಲ್ ಕೂಡ ಇತ್ತು, ಆ ಶಾಲೆ ಮಕ್ಕಳೇನಾದ್ರೂ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ರೆ ಅವರಿಗೂ ಕೂಡ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಬರ್ತಾ ಇತ್ತು. ಆದ್ರಿಂದ ಇನ್ನಾದ್ರೂ ಕೂಡ ಅಧಿಕಾರಿಗಳು ಸಿಬ್ಬಂದಿಗಳು ಇದರ ಕಡೆ ಒಂದು ಗಮನವನ್ನ ಹರಿಸಬೇಕಾಗಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಇದು ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟು. ಈ ಒಂದು ಎಡವಟ್ಟಿನಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ನೋಡಿ, ಒಂದು ಕಡೆ ಆ ಸಾರ್ವಜನಿಕರು ಪ್ರಯತ್ನ ಪಡ್ತಾ ಇದ್ದಾರೆ, ಏನಾದ್ರೂ ರಕ್ಷಣೆ ಮಾಡೋದಕ್ಕೆ ಆಗತ್ತಾ ವ್ಯಕ್ತಿಯನ್ನ ಅಂತ, ಆದ್ರೆ ಅದೆಲ್ಲವೂ ಕೂಡ ವಿಫಲವಾಗತ್ತೆ. ರಾಜಸ್ಥಾನ ಮೂಲದ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ರು. ಆ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಬೋರ್ಡ್ ಪಕ್ಕದಲ್ಲೇ ಬಿದ್ದಿದ್ದಂತಹ ವಿದ್ಯುತ್ ತಂತಿಯ ಮೇಲೆ ಅವರು ನಡ್ಕೊಂಡು ಹೋಗಿದ್ದಾರೆ. ಇದರಿಂದಾಗಿ ಶಾಕ್ ನಿಂದ ನೆಲಕ್ಕೆ ಬಿದ್ದಿದ್ದಾರೆ. ಅಲ್ಲಿನ ಒಂದು ಸಾರ್ವಜನಿಕರು ಕೂಡ ಅಲ್ಲಿ ಬಂದು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನೀವೀಗ ಗಮನಿಸ್ತಾ ಇರಬಹುದು. ವ್ಯಕ್ತಿಯನ್ನ ಬದುಕಿಸೋದಕ್ಕೆ ಅಂತ ಭಯದಲ್ಲೇ ಆ ಒಂದು ಕಟ್ಟಿಗೆಯ ಒಂದು ತುಂಡನ್ನ ತೆಗೆದುಕೊಂಡು ಏನು ರಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ಆದ್ರೂ ಕೂಡ ವಿಫಲವಾಗಿದೆ ಅವರ ಪ್ರಯತ್ನ ಅಂತ ಹೇಳ್ಬೋದು. ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿರುವಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. Acá entra, ¿qué va a salir? Acá entra, ¿qué va a salir?